ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು
ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಾಗಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಏನೇ ವೈರುಧ್ಯ ಇದ್ರೂ ಕೂಡ ಪ್ರಧಾನಿ ಮೋದಿ ಜೊತೆ ಎಚ್.ಡಿ. ಕುಮಾರಸ್ವಾಮಿಯವರು ಎಲ್ಲ ವೈರುಧ್ಯಗಳನ್ನ ಮರೆತು ಕುಮಾರಸ್ವಾಮಿ ದೇವೇಗೌಡರ ಜೊತೆ ಉತ್ತಮ ಬಂಧವನ್ನೇ ಹೊಂದಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಆಗ ಕುಮಾರಸ್ವಾಮಿ ಅವರ ಹೊಸ ಬೇಡಿಕೆ ಮೋದಿ ಅವರ ಮುಂದೆ ಅನಾವರಣ ಆಗಿದೆಯಂತೆ. ಅಂದ್ರೆ ಕುಮಾರಸ್ವಾಮಿ ಅವರು ಮೋದಿ ಅವರ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದ್ದಾರಂತೆ. ಮೋದಿ ಕೊಟ್ಟ ಸೂಚನೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫುಲ್ ಖುಷಾಗಿದ್ದಾರಂತೆ.